ಬರುವ 17 ಸೆಪ್ಟೆಂಬರದಂದು ದೇಶದ ಪ್ರಧಾನಿ, ವಿಶ್ವದ ಅತಿ ಪ್ರಭಾವಿ ಅಗ್ರಗಣ್ಯ ವ್ಯಕ್ತಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಪರಮಾತ್ಮನಲ್ಲಿ ದೀರ್ಘ ಆಯುಷ್ಯ, ಸದೃಢ ಆರೋಗ್ಯ, ಅವರ ಜೀವನವೇ ದೇಶ ಸೇವೆ, ಈಶ ಸೇವೆ ಅನ್ನುವಂಥ ಮೂಲ ಮಂತ್ರದೊಂದಿಗೆ ನಾವೆಲ್ಲರೂ ಅನೇಕ ದಶಕಗಳಿಂದ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಮೋದಿಯವರು ಒಂದು ವ್ಯಕ್ತಿ ಅಲ್ಲ, ಅವರೊಬ್ಬ ಅಮೋಘ ಶಕ್ತಿ ಮತ್ತು ಅತ್ಯುತ್ತಮ ಸಂಘಟನಾಕಾರ. ಸಂಘದಲ್ಲಿದ್ದಾಗ ಕೂಡ ಅಷ್ಟೇ ಒಳ್ಳೆಯ ರೀತಿಯ ಪ್ರಚಾರಕರಾಗಿ ಸಂಘಟನೆ ಮಾಡಿದವರು ಹಾಗೂ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರ ಅವಧಿಯಲ್ಲಿ ಕಾರ್ಯಕರ್ತರನ್ನು ಹುರಿದುಂಬಿಸುವುದು, ಕಾರ್ಯಕರ್ತರನ್ನು ಪರಿಪಕ್ವವಾಗಿ ಬೆಳೆಸುವುದು ಮತ್ತು ಪಕ್ಷದ ಬೆಳವಣಿಗೆಗಾಗಿ ಕಾರ್ಯಕರ್ತರನ್ನು ಸಿದ್ಧ ಮಾಡುವುದು. ಅವರು ಯಾವಾಗಲೂ ಸಂಘಟನೆಗೆ ಒಂದು ಆತ್ಮ ಅಂದರೆ ಕಾರ್ಯಕರ್ತನ ತಪಸ್ಸು ಮತ್ತು ಅವನ ಕಾರ್ಯಪ್ರವೃತ್ತಿಯ ಗುಣಗಳು ಅಂತ. ಹೀಗಾಗಿ ನನಗೂ ಕೂಡ 10 ವರ್ಷಗಳ ಕಾಲ ಅವರ ಒಂದು ಮಾರ್ಗದರ್ಶನದಲ್ಲಿ, ಆಶೀರ್ವಾದದಿಂದ ಅವರ ಜೊತೆಯಲ್ಲಿ ಜನರ ಸೇವೆ ಮಾಡುವಂಥ ಒಂದು ಸದಾವಕಾಶವನ್ನು ಸಿಕ್ಕಿತ್ತು. ನನ್ನ ವೈಯಕ್ತಿಕ 2-3 ವಿಷಯಗಳನ್ನು ಹಂಚ್ಕೋಬೇಕನ್ನುವಂಥದ್ದನ್ನು ನನಗನ್ನಿಸ್ತಾ ಇದೆ. ಒಂದು ಸಾರಿ ಲೋಕಸಭೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡುವಂಥ ಬಿಲ್ಲನ್ನು ಬೆಳಗ್ಗೆಯಿಂದ ಚರ್ಚೆಗೆ ಬಂತು. ಅದು ಬಹುತೇಕ ರಾತ್ರಿ 9 ಗಂಟೆವರೆಗೆ ಬಿಲ್ ಪಾಸ್ ಆಗ್ತದೆ ಅನ್ನುವಂಥದ್ದನ್ನು ಅನಿಸಿತ್ತು. ಆದರೆ ಅವತ್ತು ರಾತ್ರಿ 12 ಗಂಟೆಯವರೆಗೆ ಚರ್ಚೆ ನಡೆದು ಮತಗಳ ವಿಭಜನೆಯ ಮೂಲಕ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗದವರಿಗೆ ಸಂವಿಧಾನಕ್ಕೆ ಸ್ಥಾನಮಾನದ ಬಿಲ್ಲನ್ನು ಪಾಸ್ ಆಯಿತು ರಾತ್ರಿ 12 ಗಂಟೆಗೆ. ಮರುದಿನವೇ ಅವರು ಬೀದರ್ ಏರ್ಪೋರ್ಟಿಗೆ ಬಂದು ಸೋಲಾಪುರಿಗೆ ಹೋಗೋರಿದ್ದರು. ಬೆಳಗ್ಗೆ 9 ಗಂಟೆಗೆ ಬೀದರ್ ಏರ್ಪೋರ್ಟಲ್ಲಿ ಅವರ ಆಗಮನ ಇತ್ತು. ಹೀಗಾಗಿ ನಾನು ಏನೋ ಒಂದು ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ಬೆಳಗ್ಗಿನ ಜಾವ 5:15 ಗಂಟೆಗೆ ನಾನು ಬೀದರ್ಗೆ ತಲುಪಿದೆ ಮತ್ತು ಪ್ರಧಾನಿಯವರಿಗೆ ಸ್ವಾಗತಕ್ಕೆ ಬೆಳಗಿನ 9 ಗಂಟೆಗೆ ಬೀದರ್ ಏರ್ಪೋರ್ಟ್ನಲ್ಲಿ ನಾನು ಕಾಣಿಸಿಕೊಂಡಾಗ ಪ್ರಧಾನಿ ನರೇಂದ್ರ ಮೋದಿಯವರು ನನಗೆ ನೋಡಿದ ತಕ್ಷಣ, ಅರೆ आप तो रात के 12 बजे तो को बिल के लिए तो लोकसभा में थे, आप कैसे आ गए? ಹೇಳುವ ತಾತ್ಪರ್ಯ, ಪ್ರಧಾನಮಂತ್ರಿಯವರೊಬ್ಬ ಕಾರ್ಯಕರ್ತನ ಕೆಲಸ ಮಾಡುವಂಥ ಗುಣಗಳನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೆ ಅನ್ನುವಂಥದ್ದನ್ನು ಇದು ಒಂದು ಉತ್ತಮ ಉದಾಹರಣೆ. ಮತ್ತೊಮ್ಮೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಸುಮಾರು ಒಂದು 5 ಕಿಲೋಮೀಟರ್ಗಿಂತ ಹೆಚ್ಚು ರೋಡ್ ಶೋ ಇತ್ತು. ಅವರ ಬಲಗಡೆ ರೋಡ್ ಶೋನಲ್ಲಿ ನಿಂತ್ಕೊಳ್ಳಿಕ್ಕೆ ನನಗೆ ಒಂದು ಅವಕಾಶವನ್ನು ಸಿಕ್ತು. ಸಂಪೂರ್ಣವಾಗಿ 5 ಕಿಲೋಮೀಟರ್ಗಿಂತ ಹೆಚ್ಚು ರೋಡ್ ಶೋದಲ್ಲಿ ಲಕ್ಷಾನುಗಟ್ಟಲೆ ಯುವಕರು, ಮಹಿಳೆಯರು, ವೃದ್ಧರು, ಮುದ್ದು ಮಕ್ಕಳು ಹೀಗೆಲ್ಲರನ್ನ ಒಬ್ಬರನ್ನ ಕೂಡ ಆಗ್ಲಾರ್ಗತ್ಲೆ ನೋಡ್ಕೊಂಡು ಎಲ್ಲರನ್ನ ಕೈ ಮಾಡುವುದು, ನಮಸ್ಕಾರ ಮಾಡುವುದು ಅಂದರೆ ಜನರಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ಇದು ಎದ್ದು ತೋರಿಸ್ತದೆ.
ಮತ್ತು ಅನೇಕ ನಮ್ಮ ಮೀಟಿಂಗ್ಗಳಲ್ಲಿ ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತ ಯಾವುದೇ ರಾಜ್ಯದವಾಗಿರಲಿ ಅಥವಾ ಜನಪ್ರತಿನಿಧಿಯಾಗಲಿ ಒಂದು ವೇಳೆ ಅವನಲ್ಲಿ ಇರುವಂಥ ಏನಾದರೂ ಒಳ್ಳೆಯ ಗುಣಗಳಿದ್ದರೆ ಅಂತಹ ಒಂದು ಕಾರ್ಯಕರ್ತರನ್ನು ಉಲ್ಲೇಖಿಸಿ कर्मठ कार्यकर्ता है, जमीन से जुड़ा हुआ कार्यकर्ता है ಅನ್ನುವಂಥ ಪ್ರೇರಣೆ ಬರುವಂಥ ಮಾತುಗಳನ್ನು ಆಡ್ತಿದ್ರು. ಇಂತಹ ಒಂದು ಶಕ್ತಿ, ಇಂತಹ ಒಂದು ಮಹಾಪುರುಷರಂದರೂ ಕೂಡ ತಪ್ಪಾಗಲಾರದು, ರಾಷ್ಟ್ರ ಸಂತ ಅಂದಿದ್ರು ತಪ್ಪಾಗಲಾರದು. ಇಂತಹವರ ಹುಟ್ಟುಹಬ್ಬ 75ನೆಯ ಹುಟ್ಟುಹಬ್ಬ ನಾವೆಲ್ಲರೂ ಒಂದು ರೀತಿಯಲ್ಲಿ ಸಮಾಜ ಸೇವೆ ರೂಪದಲ್ಲಿ ಆಚರಿಸೋಣ. ಮತ್ತೊಮ್ಮೆ ಆ ಪರಮಾತ್ಮನಲ್ಲಿ ಮೋದಿಜಿಯವರಿಗೆ ದೀರ್ಘ ಆಯುಷ್ಯ, ಸ್ವಸ್ಥ ಆರೋಗ್ಯ, ಸಮಾಜ ಸೇವೆ ಮಾಡಲಿಕ್ಕೆ ಸದಾ ಮುಡುಪಾಗಿದ್ದಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾನು ಅವರಿಗೆ ಅಭಿನಂದಿಸ್ತೀನಿ, ಶುಭ ಕೋರುತ್ತೀನಿ. ಧನ್ಯವಾದಗಳು.